ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಷ್ಟು ದಿನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಮನೆಮಿ ಅಮಾವಾಸ್ಯೆ ಬಂದಿತ್ತು. ಈಗೊಂದು ವಿಡಿಯೋ ಮಾಡೋದ್ರೈತೈತೆ ಮಾಡಕತ್ತೀವಿ ಫ್ರೆಂಡ್ಸ್. ನನ್ನ ಮಗಳು ಸಾಲಿ ಸೂಟಿ ಇತ್ತು, ಆಕಿನ ಅಮ್ಮ ನಾ ಹೆಲ್ಪ್ ಮಾಡ್ತೀನಿ. ಇವತ್ತು ನಮ್ಮದು ಸಾಲಿ ರವಿವಾರದ ಮನೆಗಿರ್ತೀನಿ. ಡೈಲಿ ಅಮಾವಾಸ್ಯೆಗೊಮ್ಮೆ ಮನೆಗೆ ಇರೋದಾಗಲ್ಲ, ಎಲ್ಲ ನೀನೇ ಮಾಡ್ಕೋತಿದ್ದೆ ಅಂತೇಳಿ ಅದಕ್ಕೆ ಆಕಿ ಇಟ್ಟು ಅವ್ರ ಪಪ್ಪಾಗ ನಾಷ್ಟ ಮಾಡಿದ್ರೆ ಅಂತೇಳಿ ರವೆ ಹುರ್ಕೋಕತ್ತಾಳ್ರಿ. ರವೆ ಹುರ್ಕೊಂಡಿಂದ ಸ್ವಲ್ಪ ಉಪ್ಪಿಟ್ಟು ಮಾಡಿಟ್ಟಿಂದ ನೈವೇದ್ಯಕ್ಕೂ ಲೇಟ್ ಆಗುತ್ತೆ. ಎಲ್ಲ ಅಡುಗೆ ಮಾಡಿಂದ ಊಟ ಮಾಡೋದು ಆತಂತೇಳಿ ಲೇಟ್ ಆತಂತೇಳಿ ಸ್ವಲ್ಪ ನಾಷ್ಟ ಮಾಡಿ ಕೊಡ್ತೀವಿ. ಆಮೇಲೆ ಊಟ ಮಾಡಕತ್ರಿ ಅಂಥೇಳಿ ನಾಷ್ಟ ಮಾಡ್ಲಕತ್ತಾಳ್ರಿ ಆಕಿ. ಆಮೇಲೆ ಏನದ ನೋಡ್ರಿ, ನನ್ನ ಮಕ್ಕಳು ಸಾಲಿ ಸೂಟಿ ಕೊಟ್ಟದಂತೇಳಿ ಹಂಗೆ ಫೋನ್ ಆಡತ್ತಾರ. ಅಮ್ಮ ದಿನ ಸಾಲಿಗೆ ಹೋಗೋದೇ ಇರ್ತೈತಿ, ಫೋನ್ ನೋಡೋದು ಆಗೋದಿಲ್ಲ. ನಮಗೆ ಹೋಮ್ವರ್ಕ ಕೊಟ್ರೆ ಮಾಡ್ರಿ ಅಂತ ನಾ ಅಂತೀನಿ. ಅವ್ರಿದ್ರೆ ಹೋಮ್ವರ್ಕ್ ಕೊಟ್ರೆ ಆಮೇಲೆ ಮಾಡ್ತೀವಿ, ಈಗ ಫೋನ್ ನೋಡಕತ್ತೀವಿ ಆತಕೇತಾಳ್ರಿ ಸಣ್ಣಾಕಿ. ಭಾಳ ಬೆರಿಕೆ ಅದಾರ ರೀ ಇವರಿಬ್ರು. ಹೆಂಗೆ ಕೂತಾರ ನೋಡ್ರಿ ಫೋನ್ ತೊಗೊಂಡು. ಸಾಲಿ ಇದ್ದಾಗೆ ಏಕಟ ನಮ್ಗೆ ಹಂಗೆ ಕಳಿಸ್ರಿ, ಈಗ ಸುಮ್ಮ ಫ್ರೀಯಾಗಿ ಬಿಡ್ರಿ ನಮ್ಗೆ ಒಂಚೂರು ಅಂತೇಳಿ ಹೆಂಗೆ ಕೂತಾರ ನೋಡ್ರಿ ಇವ್ರು ಫೋನ್ ನೋಡ್ಕೊತ. ನಮಗೆ ಟಾಟಾ ಬಾಯ್ ಬಾಯ್ ಅಂತಾರೆ. ಈಗಿನೂ ನೋಡ್ತೀನಿ ಅಂದಳು, ನಾನು ನೋಡಕತ್ತೀನಿ ಅಂತ ಹೇಳ್ತಾಳ್ರಿ ಈಕಿ. ಬರೇ ಫೋನ್ ನೋಡ್ತೀರಿ ಆತಂದ್ರೆ ನೋಡ್ರಿ ಹೆಂಗೆ ಕೂತ್ಬಿಟ್ರೆ ಸುಮ್ಮ. ಈಕಿ ಸಣ್ಣಾಕಿ ಭಾಳ ಬೆರಿಕೆ ಅದಾಳ್ರಿ, ಕೂತಾಳಲ್ಲ. ನಾನೇ ಹೋಮ್ವರ್ಕ್ ಅದು ಮಾಡ್ಬೇಕಿತ್ತಿಲ್ಲ, ಸೂಟಿ ಹೋಮ್ವರ್ಕ್ ಕೊಟ್ರೆ ನಿಮಗೆ ಹಂಗೆ ಕೂತ್ರೆ ಹೆಂಗೆ ತನನ. ಈಕಿ ನೋಡ್ರಿ ಸಣ್ಣಾಕಿ ಎದ್ದು ಹೆಂಗೆ ಸೂಟಿ ಹೋಮ್ವರ್ಕ್ ಅದ ಅಮ್ಮ ನಂದು ಅಂತೇಳಿ ತರ್ಲಕ್ಕೆ ಬಂದು ನೋಡ್ರಿ ಬ್ಯಾಗ. ನೋಡ್ರಿ ನಮ್ಮದು ಡೈಲಿ ರೂಟೀನ್ ಏನಂದರೆ ಅವರಿಗೆ ಶಾಲೆಗೆ ಕಳ್ಸೋದು, ಬರ್ನನ್ನ ಕರ್ಕೊಂಬಂದು ಹೋಮ್ವರ್ಕ್ ಮಾಡಿಸೋದು ಇರ್ತೈತೆ. ಈಗ ಸೂಟಿ ಅದ ಅಂತೇಳಿ ಕ್ಲಾಸ್ ವರ್ಕ್ ಕೊಟ್ಟಿದ್ರು ರೀ, ಅದಕ್ಕೆ ಸೂಟಿ ಹೋಮ್ವರ್ಕ ಅಮ್ಮ ತೋರಿಸ್ತೀನಿ ನಿನಗೆ ಅಂತೇಳಿ ತೋರ್ಸ್ಲಕತ್ತಾಳ್ರಿ. ಏನು ಚಿಟ್ಟೆದು ಕಲರ್ ಮಾಡೋದು ಇರ್ತೈತೆ ರೀ. ನೋಡ್ರಿ ಕಲರ್ ತೋರ್ಸಕತ್ತಾಳ, ಹೆಂಗೆ ತೋರಿಸ್ತಾವೆ ನೋಡ್ರಿ. ಚಿಟ್ಟೆದು ಹೋಯ್ತು ರೀ. ಇದು ನೋಡ್ರಿ ಚಿಟ್ಟೆದು ಕಲರ್ ಮಾಡ್ಕೊಂಬರ್ಬೇಕಂತೇಳಿ ತೋರಿಸಿದ್ರತ್ರಿ. ಅದಕ್ಕೆ ಲೈನ್ ಎಲ್ಲ ಥರ ಕೂಡ್ಸು ಇದ್ದಿದ್ದು ಮಾಡೋದು ಅದು ಮಾಡ್ಸೀನಿ. ಅದಕ್ಕೆ ಈಗ ಚಿಟ್ಟೆದು ಐತಿ ತನನ ಮತ್ತು ತೋರ್ಸ್ಲಿಕತ್ತಾವ ನೋಡ್ರಿ. ನೋಡ್ರಿ ಈಕಿ ಹೋಮ್ವರ್ಕ್ ತಗೋ ನಾನು ಹೆಂಗೆ ಪಟಕನೆ ತೊಗೊಂಡ್ರಿ. ಸಣ್ಣವಿದ್ದಾಗ ಸೆಣೆ ಇರ್ತಾವೆ, ಈಗ ಹೆಂಗೆ ಮಾಡ್ತಾರ್ರಿ, ದೊಡ್ಡವರಾಗಿಂದು ವಾಲ್ ಅಂತಾರೆ. ಆಮೇಲೆ ಈಕಿ ನನ್ನ ಮಗಳು ನೋಡ್ರಿ ಏನು ಪಲ್ಯ ಮಾಡಕತ್ತಾಳ. ಎಲ್ಲ ಅಡುಗೆ ಉಸ್ತುವಾರಿ ಆಕಿಗೆ ಒಪ್ಪಿಸ್ಬಿಟ್ಟಿದ್ದೇನೆ ರೀ. ನೋಡ್ರಿ ನಾಷ್ಟ ರೆಡಿ ಮಾಡಿದಳು ನೋಡ್ರಿ. ಉಪ್ಪಿಟ್ಟು ಮಾಡಿದಳ್ರಿ. ಆಮೇಲೆ ಸಾರಿಗೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಹಾಕಿ ಜಜ್ಕೋಕತ್ತಾಳ್ರಿ. ನಾನು ಹೆಚ್ಚು ಉಳ್ಳಾಗಡ್ಡಿನೂ ಸುಟ್ಟು ಸಾರಿಗೆ ಹಾಕ್ತೇನೆ ರೀ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೇಕು, ನಾವು ಅಮಾವಾಸ್ಯೆಗೊಮ್ಮೆ ಮಾಡಿದ್ದು ಹೋಳಿಗೆ ಮಾಡೋದಷ್ಟೇ ತೋರಿಸಿದ್ದಿಲ್ಲ. ಒಮ್ಮೆ ಕರಿಗಡುಬು ಮಾಡಿದ್ದೆ, ಒಮ್ಮೆ ಕುದಿಸಿದ ಕಡುಬು ಮಾಡಿದ್ದೆ, ವಾರ ಮಾಡಿದ್ದೇವೆ ಅಂಥೇಳಿ. ಈಗ ನೋಡ್ರಿ ಕಟ್ಟಿನ ಸಾರಿಗೆ ಅಂಥೇಳಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡೀವಿ ಬೆಳ್ಳುಳ್ಳಿದು. ಇದು ಬ್ಯಾಳೆ ಕುದ್ದಿದ ನಂತರ ಬೆಲ್ಲ ಹಾಕಿ ಕುದಿಸ್ಕೋಬೇಕಂತೇಳಿ ನಾ ಎಷ್ಟು ಮಾಪಿಗೆ ನನ್ನ ಮಗಳಿಗೆ ಹೆಂಗೆ ಕಲಿಸ್ಬೇಕಂತೇಳಿ ಎಷ್ಟು ಮಾಪು ಒಂದು ಬ್ಯಾಳೆ ತೊಗೊಂಡಿರ್ತೇವೆ ಅಷ್ಟು ಬೆಲ್ಲ ತೊಗೊಂಡಿರ್ತೈತೆ ಅಂತೇಳಿ ಹೇಳಿದ್ದೇನೆ ರೀ ನಾನು. ಆಕಿ ಒಂದು ಮಾಪು ಒಂದು ಬಟ್ಟಲ್ದಷ್ಟು ಅಂದ್ರೆ ಒಂದು ಪಾವ್ಕಿಲದಷ್ಟು ಬ್ಯಾಳೆ ತೊಗೊಂಡಿದ್ರು, ಒಂದು ಪಾವ್ಕಿಲದಷ್ಟು ಬೆಲ್ಲ ಹಾಕಿದ್ದಳು ರೀ. ನಾವು ನಮ್ಮ ಮನೆಯವರು ದಸಿಂದ ಸ್ವಲ್ಪ ಸಪ್ಪಗೆ ಮಾಡ್ತೇವೆ ರೀ. ಅವರು ಹೋಳಿಗೆ ಸ್ವೀಟ್ ತಿನ್ನಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಬೆಲ್ಲ ನೋಡಿ ಕಡಿಮೆನೇ ಹಾಕಿ ಮಾಡ್ತೇವೆ. ಅವರಿಗಿಷ್ಟು ನಾಷ್ಟ ರೆಡಿ ಮಾಡಿಟ್ಟಿಂದ ಆಮೇಲೆ ಹೋಳಿಗೆದು ನೈವೇದ್ಯ ಅದೆಲ್ಲ ಮಾಡ್ಕೊಂಡಿರ್ತೈತೆ ಮಾಡಾಕತ್ತೇವೆ ರೀ. ಇದು ಬೆಲ್ಲ ಹಾಕಿದ ನಂತರ ಚೆಂದ ಬ್ಯಾಳೆ ಕುದ್ದ ನಂತರ ಎಲ್ಲ ಬಸ್ತತವೆ, ಊರಿನಿಂದ ನೀರು ತೆಗೆದು ಆಮೇಲೆ ಇದು ಬೆಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆಂದಾಗಿ ಅಳಕಾಗಟ್ಟು ಕುದಿಸ್ಕೋಬೇಕು ರೀ. ಕುದಿಸ್ಕೊಂಡಿದ ನಂತರ ಇದೆಲ್ಲ ಮಿಕ್ಸ್ ಆಗ್ಬೇಕು ರೀ ಚೆಂದ ಬ್ಯಾಳೆ ಎಲ್ಲ. ಎಷ್ಟು ಕುದಿಸ್ಕೋತೀವಿ ಚೆಂದ ಹೂರಣನೂ ಇದಾಗ್ತದೆ ರೀ, ಇಟ್ಟರು ಕೆಡಂಗಿಲ್ಲ. ನೋಡ್ರಿ ಇಷ್ಟು ಸಾಪಾಗುತ್ತನ ಚೆಂದ ಕುದಿಸ್ಕೋಬೇಕು. ಆಮೇಲೆ ಆಕಿ ಹೋಳಿಗೆ ಮಾಡತ್ತಿಳ್ರಿ. ನಮ್ಮ ಮನೆಯವರು ಗಾಡಿ ಪೂಜೆ ಮಾಡತ್ತಿದ್ರು ಅಮಾವಾಸ್ಯೆ ಅದ ಅಂಥೇಳಿ, ರವಿವಾರ ಅಮಾವಾಸ್ಯೆ ಅದ ಅಂಥೇಳಿ ಗಾಡಿ ಪೂಜೆ ಮಾಡಿದ್ರು ಅವರು.
ಅಲ್ಲಿ ಮಗಳು ಹೋಳಿಗೆ ಮಾಡಾತ್ತೇಳು, ಇಲ್ಲಿ ಅಪ್ಪದ ಗಾಡಿ ತೊಳೆದು ನೋಡ್ರಿ ಸಣ್ಣವ್ರನ್ನ ಅವರು ಗಾಡಿ ತೊಳೆದಾರ ಪಪ್ಪ ಅಂತೇಳಿ ಅವರು ಸೈಕಲ್ ತೊಳೆದು ನಿಂದಿರ್ಸ್ಯಾರ. ಇವರು ಪೂಜೆ ಮಾಡಿ ಮುಗಿಸ್ತೀನಿ ನಾನು, ಆಮೇಲೆ ನೀವು ಏನದ ನೈವೇದ್ಯ ಅದು ಹಿಡೀರಿ ಅಂತೇಳಿ ಅವರು ಕಾಯಿ ನೈವೇದ್ಯ ಮಾಡಿ ಇದು ಮಾಡಿದ್ರಿ. ನೈವೇದ್ಯ ಆಮೇಲೆ ಹಿಡಿದ್ರಿ ಅಂತೇಳಿ ಡೈಲಿ ದಿನನಿತ್ಯ ಗಾಡಿಗಳು ತೊಗೊಂಡು ತಿರ್ಗಾಡಿರ್ತಾರೆ ರೀ. ಆ ಕಡೆ ಈ ಕಡೆ ಏನಾರ ದಾಟಿರ್ತಾವೆ ಮಾಡಿರ್ತಾವೆ. ನಿಂಬಿಕಾಯಿ ಇಟ್ಟು ಪೂಜೆ ಮಾಡಿ ಅಮಾವಾಸ್ಯೆಗೊಮ್ಮ ತೊಳೆದು ಗಾಡಿ ಪೂಜೆ ಮಾಡಿ ನಿಂಬಿಕಾಯಿ ಅದು ಇಡಬೇಕು. ಏನೇ ದಾಟಿದ್ರೂ ಕೆಟ್ಟ ದೃಷ್ಟಿಗಳು ಹೋಗಿರ್ತಾವೆ. ಹಂಗಾಗಿ ಅಮಾವಾಸ್ಯೆಗೊಮ್ಮ ಪೂಜೆ ಮಾಡಿ ಗಾಲಿ ಒಳಗೆ ನಿಂಬೆ ಹಣ್ಣು ಇಟ್ಟಿರ್ತಾರೆ. ಅದಾದ ನಂತರ ನನ್ನ ಮಗಳು ಆಮೇಲೆ ಹೋಳ್ಗೆನೂ ಮಾಡಾತಿದ್ದಳು ರೀ. ಫಸ್ಟ್ನೇದೇ ಸ್ಟಾರ್ಟ್ ಮಾಡ್ಯಾಳ. ಅಂದ್ರೆ ಫಸ್ಟಿಗೆ ಒಂದು ಹಂಚಿನ ಮೇಲೆ ಚಪಾತಿ ಮಾಡಿ ಹಾಕ್ಬೇಕು. ಆಮೇಲೆ ಹೋಳ್ಗೆ ಮಾಡ್ಲಿಕ್ಕೆ ಬರುತ್ತೆ ಅಂತೇಳಿ ಒಂದು ಚಪಾತಿ ಮಾಡಿಟ್ಟು ಹೂರಣ ತುಂಬ್ಕೊಕತ್ತಾಳ ರೀ. ನಾನು ಆಕಿ ಕಲ್ತಂಗನಾಗುತ್ತೆ ಅಂತೇಳಿ ಹೋಳ್ಗೆ ಹಚ್ಚೀನಿ. ನೋಡ್ರಿ ಹೆಂಗೆ ಹೂರಣ ತುಂಬ್ಕೊತಾಳ. ಮಾಡ್ಲಿಕ್ಕೆ ಹಚ್ಚಿದ್ರೆ ಹಾಗೆ ಮಕ್ಕಳಿಗೂ ಬರ್ತದೆ ರೀ. ಇಲ್ಲ ಅಂದ್ರೆ ಬರಲ್ಲತ್ತಂದ್ರೆ ಅವರು ಶಾಲೆ ಅಭ್ಯಾಸ ಹಿಂಗಾಗಿ ಏನು ಬರಲ್ಲಂತ ಬಿಟ್ರೆ ಬರೋದಿಲ್ಲ. ಈಗ ರವಿವಾರ ಸೂಟಿ ಇತ್ತು ರೀ ಆಕಿಂದು ಶಾಲೆ, ಹಿಂಗಾಗಿ ಮನ್ಯಾಗ ಅದಾಳ ಅಂತೇಳಿ ಅಮ್ಮ ನಾ ಇವತ್ತೊಂದು ದಿನ ಮಾಡ್ತೀನಿ, ಹೆಂಗೂ ಮನ್ಯಾಗ ಅದೀನಿ ರವಿವಾರ ಸೂಟಿ ಅದ ಅಂತೇಳಿ ಮಾಡ್ತೀನಿ ಅಂದಳ್ರಿ. ಬಿಟ್ಟೆ ನಾನು ಆಕಿಗೆ. ನೋಡ್ರಿ ಹೋಳ್ಗೆ ಮಾಡಕತ್ತಾಳ ರೀ. ಎಲ್ಲ ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡೋಕ್ಕೆ ಬಿಟ್ಟೀನಿ ರೀ ಆಕಿಗೆ. ನಾ ಮ್ಯಾಲಿಂದ ಬಟ್ಟೆ ಬಾಂಡೆ ಏನಾರ ಕೆಲಸ ಇದ್ರೆ ನಾ ಮಾಡೀನಿ ರೀ. ಆಕಿ ಹೋಳ್ಗೆ ಮಾಡಿದಳು. ನಾನು ನೈವೇದ್ಯ ರೆಡಿ ಮಾಡಿಕೊಡೋದು, ಗಾಡಿ ತೊಳಿಲಿಕತ್ತರ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡೋದು, ಹಿಂಗೆ ಮಾಡ್ದೆನು ರೀ. ಆಕಿ ಏನದ ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡಿಕೊಂಡು ಬೆಳಗ್ಗೆನೇ ಜಲ್ದಿ ಎದ್ದು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಕಸ ಪರಿಸಿ ಮಾಡಿ ಎಲ್ಲ ಜಳಕ ಮಾಡಿ ಬಿಟ್ಟಿದ್ದೇನೆ ರೀ. ಆಕಿಗೆ ಏನದ ಅಡುಗೆ ಮಾಡೋಕ್ಕಷ್ಟು ಬಿಟ್ಟಿದ್ದೆ. ನಾಷ್ಟ ಮಾಡಿಟ್ಟು ಹೋಳ್ಗೆ ಮಾಡ್ದಳು ರೀ ಆಕಿ. ಆಮೇಲೆ ನಾ ಏನದ ಹುಡುಗರಿಗಿಟ್ಟು ಜಳಕ ಮಾಡಿಸೋದು, ಅವರಿಗಿಟ್ಟು ನಾಷ್ಟ ಮಾಡಿಸೋದು ನಾ ಮಾಡ್ದೇನೆ ರೀ. ಅಂದ್ರೆ ಯಾರಲ್ಲಿ ಮನ್ಯಾಗ ಹೆಣ್ಮಕ್ಳಿದ್ರೆ ಅದಕ್ಕೆ ಹಿಂಗೆ ಹೆಲ್ಪ್ ಮಾಡ್ತಾರಂತೇಳಿ ಅವ್ರು ಅಂತಾರೆ ರೀ. ನಮ್ಗೆ 3 ಮಂದಿ ಹೆಣ್ಮಕ್ಳು ಇರೋದ್ರಿಂದ ನಾವೇನಾದ್ರು ಗಂಡಸು ಮಕ್ಳು ಇರಬೇಕಾಗಿತ್ತು ಮನ್ಯಾಗ ಅಂತ ನಾವು ಅನ್ಕೊತೀವಿ ರೀ. ಕೆಲವೊಬ್ರು ಹಿಂಗೆ ನೋಡ್ರಿ ದೇವರ ಮನಸ್ಸು ನೋಡ್ಕೊದಂಗೆ ಕೆಲವೊಬ್ರಿಗೆ ಬರೀ ಹೆಣ್ಮಕ್ಳೇ ಕೊಟ್ಟಿರ್ತಾನೆ, ಕೆಲವೊಬ್ರಿಗೆ ಬರೀ ಗಂಡು ಮಕ್ಳೇ ಕೊಟ್ಟಿರ್ತಾನೆ. ಯಾವುದೇ ಇರಲಿ ದೇವ್ರ ಆಶೀರ್ವಾದ ಇರ್ಬೇಕು ರೀ. ಹಂಗಾಗಿ ಸಾಗ್ಸೋದ್ರಿ ಹಂಗೆ ಅಲ್ಲಿ. ನೋಡ್ರಿ ಹೋಳ್ಗೆ ಹೆಂಗೆ ಮಾಡಕತ್ತಾಳ. ಸ್ವಲ್ಪ ತಿಳು ಮಾಡ್ಲಿಕ್ಕೆ ಹೋತಾಳ್ರಿ, ಹಂಗಾಗಿ ಹರಿತಾವ. ಅದು ಫಸ್ಟ್ನೇ ಅದ, ಹಂಗಾಗಿ ಸ್ವಲ್ಪ ಕೈ ಕುಂದ್ರತನ ಹಿಂಗಾತವ್ರಿ ನೋಡ್ರಿ. ಜೋರು ಹಾಕಿ ಸ್ವಲ್ಪ ಬೆಳ್ಳುಣಿಗೆಲ್ಲ ಲಟ್ಟಿಸ್ತಾಳ, ಹಿಂಗಾಗಿ ಆಕಿಗೆ ಹರಿತಾವ್ರಿ. ಗ್ಯಾಸ ಪೂರ ಸ್ಲೋ ಇಟ್ಟಾಳ, ಹಂಗಾಗಿ ಸ್ವಲ್ಪ ನಾನು ಜಾಸ್ತಿ ಇಡು ಅಂತ ಹೇಳ್ತೇನೆ ರೀ. ಪಟ ಪಟ ತೀಡ್ತಾಳ್ರಿ ಚಪಾತಿ ತೀಡ್ದಂಗೆ. ಅವು ಏನದ ಹರಿಲಿಕ್ಕೆ ಹೋತಾವ ಇಲ್ಲ ಅಂದ್ರೆ. ನೋಡ್ರಿ ನನ್ನ ಮಗಳು ಹೋಳ್ಗೆ ಹೆಂಗೆ ಮಾಡ್ಯಾಳ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿ. ನಾವು ಕೆಲಸ ಹಚ್ಚಿದ್ದು ಕರೆಕ್ಟ್ ಅಲ್ಲೋ ಏನಪ್ಪ ಮಗಳು ಅಭ್ಯಾಸ ಮಾಡೋದು ಬಿಡಿಸಿ ಮಾಡಿ ಹೋಳ್ಗೆ ಮಾಡಕ್ಕೆ ಹಚ್ಚಾಳ ಅಂತೇಳಿ ಅನ್ಕೋಬೋದು. ಆದರೂ ರವಿವಾರ ದಿನ ಸೂಟಿ ಅದ ಅಂಥೇಳಿ ನಾನು ಕಲೀಲಿ ಅಂತೇಳಿ ಹಚ್ಚದನ್ ರೀ. ನೋಡ್ರಿ ಯಾವ ಥರ ಮಾಡಕತ್ತಾಳ ಹೋಳ್ಗೆ. ಈಗಿನ ಮಕ್ಕಳು ಅಡುಗೆ ಬರೋದಿಲ್ಲ, ಆದರೂ ಕಲಿಸ್ಬೋದು ರೀ. ನಾವು ಇರ್ಲಾರ ಟೈಮ್ನಾಗ ಅವ್ರಿಗೂ ಮಾಡ್ಕೊಳಕ್ಕೆ ಬರ್ತೈತಿ. ನೋಡ್ರಿ ನಾನು ಹೋಳ್ಗೆ ಮಾಡಕತ್ತೀನಿ, ನನ್ನ ಫ್ರೆಂಡ್ಸ್ ಅದು ಏನೂ ಮಾಡಂಗಿಲ್ಲ ಅಂತ ಹೇಳಕತ್ತಾಳ್ರಿ. ನೋಡ್ರಿ ಹೆಂಗೆ ಹೇಳಕತ್ತಾಳ. ಭಾಳ ಬೆರಿಕದಾಳ್ರಿ ನಮ್ಮ ಆಕಿ ಮಾಡ್ತಾ. ಗ್ಯಾಸ್ ಜೋರು ಇಟ್ಬಿಟ್ಟಳ್ರಿ ನೋಡಿ, ಇನ್ನು ಎಲ್ಲಿ ಹೊತ್ಸಪ್ಪ ನೆರಿಕೆನು. ಹೇಳೀನಿ ನಾನು. ನೋಡ್ರಿ ಆಲ್ರೆಡಿ ಮತ್ತು ಹೋಳ್ಗೆ ಅರ್ಧ ಬಿಡ್ತಿರೋದು, ಮೊದಲೇ ತಿಳು ಮಾಡ್ತಾ ಸ್ವಲ್ಪ, ಹಂಗಾಗಿ ಹರಿತಾವ್ರಿ. ನಮ್ಮ ಮನೆಯವರು ಬಾಳೆಹಣ್ಣು ತಿಂದು ಅಲ್ಲೇ ಕೂತು ಹೆಂಗೆ ಎದ್ದು ಹೋಗಿರ್ಲಿಕ್ಕೆ ಕೆಟ್ಟು ಬೇಸರ ಮಾಡ್ಕೋತಾರೆ ನೋಡ್ರಿ ಇಲ್ಲಿ.
ಕೂತಾರ ಸ್ವಲ್ಪ ಒಯ್ದು ಹೊರಗರ ಒಗಿಬೇಕು ಡಸ್ಟ್ಬಿನ್ಗೆ ಹಾಕಕ್ಕೆ ವಜ್ಜಿ ಮಾಡ್ಕೋತಾರೆ ಅಲ್ಲೇ ಕೂತಲ್ಲೇ ಕೊಡ್ತಾರೆ ಹೊರಗೆ ಹೋಗಿಲಿಕ್ಕೆ ವಜ್ಜಿ ನೋಡ್ರಿ ಡ್ಯೂಟಿ ಆದ್ರೆ ತಾನೇ ಹೋತಾರೆಲ್ಲ ಮನ್ಯಾಗಿದ್ರಂದ್ರೆ ಎಷ್ಟು ಒಂದು ಬಾಳೆಹಣ್ಣು ತಿಂದು ಸಪ್ಪೆ ಎದ್ದು ಒಗಿಲಿಕ್ಕೂ ಬೇಸರ ಮಾಡ್ಕೋತಾರೆ ನಮಗೆ ಹಚ್ಕೊಂಡಿರ್ತಾರೆ ನಾವು ಕೆಲಸ ಮಾಡಿದ್ದೆ ಕಾಣಂಗಿಲ್ಲ ಅವ್ರು ಮಾಡಿದ್ದಷ್ಟೇ ಕಾಣ್ತದ್ರಿ ಹಂಗಾಗಿ ಅವ್ರು ಏನು ಹೇಳ್ತಾರೆ ಹಾಗೆ ಹ್ಞೂ ಅನ್ಕೋತ ಹೋಗ್ಬೇಕ್ರಿ ನೋಡ್ರಿ ಬಾಳೆಹಣ್ಣು ತಿಂದು ಸತೆ ಒಗಿಲಿಕ್ಕೆ ವಜ್ಜೆ ಐತ್ರಿ ಅವ್ರಿಗೆ ನನ್ನ ಮಗಳು ನಮ್ಮ ಮಮ್ಮಿ ಸುಮ್ಮ ಫ್ರೀಯಾಗಿ ಆರಾಮಿರ್ತಾಳತ್ತ ಅಂದ್ರೆ ವಿಡಿಯೋ ಮಾಡ್ಕೋತ್ರಿ ಗಡಕತ್ತಲಲ್ಲ ಅಂತೇಳಿ ನನ್ನ ಮಗಳು ನನಗೆ ಹೇಳತ್ತಿದ್ದಳ್ರಿ ಹಂಗಾಗಿ ಇವತ್ತು ನನಗೆ ಕೆಲಸ ಕೊಟ್ಟಿಲ್ಲ ಹಾಗಾಗಿ ನಾನು ಒಂದು ವಿಡಿಯೋರ್ ಮಾಡ್ಬೇಕಂತೇಳಿ ಮಾಡ್ಲಕತ್ತೀನಿ ಅಂತೇಳಿ ನಾನು ಹೇಳ್ದೇನ್ರಿ ಮಾಡೀವಿ ಸ್ಟಾರ್ಟ್ ಮಾಡೀವಿ ಮಾಡ್ಬೇಕಲ್ಲ ಅಂಥೇಳಿ ಹೇಳ್ದೇನ್ರಿ ಆದರೂ ನೋಡ್ರಿ ಹೆಂಗೆ ಹೋಳಿಗೆ ಹೆಂಗೆ ಮತ್ತು ಇದು ಮಾಡಕತ್ತ ಮಾನಮಿ ಅಮಾವಾಸ್ಯೆ ವಿಶೇಷ ಅಂದ್ರೆ ರೀ ಎಲ್ಲರೂ ಮನ್ಯಾಗ ದೀಪ ಹಾಕಿರ್ತಾರೆ ದೀಪ ಹಾಕಿದ್ದು ನೈವೇದ್ಯ ಕೊಡ್ಲಕ್ಕೆ ಹೋತಾಳ್ರಿ ಈಕಿ ಎಲ್ಲ ಕಾಯಿ ನೈವೇದ್ಯ ಎಣ್ಣೆ ಉದ್ಬತ್ತಿ ಕುಂಕುಮ ಭಂಡಾರ ತೊಗೊಂಡು ಇಟ್ಕೋಕತ್ತಾಳ ಮಾನಮಿ ಅಮಾವಾಸ್ಯೆ ವಿಶೇಷ ಅಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಕೆಲವೊಬ್ಬರು ಮನ್ಯಾಗ 9 ದಿನ ದೀಪ ಇರ್ತಾವೆ ರೀ ಕೆಲವೊಬ್ರಾಗ ಮನ್ಯಾಗ 5 ದಿನ ದೀಪ ಇರ್ತಾವೆ ಎಲ್ಲರೂ ನವರಾತ್ರಿ ಅಂತೇಳಿ ಉಪವಾಸ ಇರ್ತಾರೆ ರಾತ್ರಿ ನಸುಕಿನ ಟೈಮ್ನಲ್ಲಿ ಜಲ್ದಿನೇ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನಮ್ಮ ಮನೆಯಲ್ಲಿ ದೀಪ ಇದ್ದಿದ್ದಿಲ್ಲ ನಾವು ಹೋಗಿಲ್ಲ ರೀ ಮನ್ಯಾಗ ಅಷ್ಟೇ ಹಬ್ಬದ ಆಚರಿಸಿದ್ದೇವೆ ನಾವು ದೀಪ ಹಾಕಿಲ್ಲ ಅಂತೇಳಿ ಅಮಾವಾಸ್ಯೆ ದಿನನೇ ಬೆಳಗ್ಗೆ ಹಾಕಿ ಎಲ್ಲ ದೇವ್ರಿಗೆ ಕಾಯಿ ಕರ್ಪೂರ ನೈವೇದ್ಯ ಎಲ್ಲ ಮಾಡಿ ಮನೆಯಲ್ಲಿ ಮಾಡಿಬಿಟ್ಟೇವ್ರಿ ಹಂಗಾಗಿ ನಾವು ನಸುಕಿನಾಗ ಏನು ಹೋಗ್ಲಕ್ಕೆ ಹೋಗಲ್ರಿ ನಾವು ನೋಡ್ರಿ ನಾವು ಮನೆಯಾಗೆ ನೈವೇದ್ಯದೆಲ್ಲ ಮಾಡಿಕೊಂಡು ನನ್ನ ಮಗಳು ಹೋಗಿ ಲಕ್ಷ್ಮಿಗೆ ನೈವೇದ್ಯ ಕೊಟ್ಟು ಬಂದಳು ಅಮಾವಾಸ್ಯೆಗೊಮ್ಮೆ ತಪ್ಪಿಸೋದಲ್ರಿ ನಾ ಕಾಯಿ ನೈವೇದ್ಯ ಏನು ಲೇಟ್ ಆಗಲ್ಲಕ ಅಂತೇಳಿ ಅಮಾವಾಸ್ಯೆಗೊಮ್ಮೆ ಕಾಯಿ ನೈವೇದ್ಯ ತಪ್ಪಿಸೋದಲ್ಲ ದೇವರೇ ನಮ್ಗೆ ಆಶೀರ್ವಾದ ಇರಬೇಕಲ್ಲ ಹಾಗಾಗಿ ದೇವರಿಗೆ ಮರಿಬಾರ್ದು ಅಂಥೇಳಿ ದೇವ್ರದ್ದು ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿನೇ ಹಂಗೆ ದೇವಸ್ಥಾನ ದೇವರ ಒಂದೊಂದು ಸಂಪ್ರದಾಯ ಮಾಡೋ ಪದ್ಧತಿ ಇರ್ತೈತಿ ನೋಡ್ರಿ ಎಲ್ಲ ಕಾಯಿ ಕರ್ಪೂರ ನೈವೇದ್ಯ ಎಲ್ಲ ಮಾಡಿ ಮುಗಿಸಿದಳ್ರಿ ನನ್ನ ಮಗಳು ಸಣ್ಣಕ್ಕಿನ ಹಂಗೆ ಅಕ್ಕ ಎಳ್ಳೀರದವನ್ ಕೊಡು ಅಂತೇಳಿ ಬರ್ಲಕತ್ತಿದ್ದಳ್ರಿ ಆಕಿನು ನೋಡ್ರಿ ನಮ್ಮದು ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ